ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ವಿಡಿಯೋ ಎಲ್ಲ ಹಾಕಿದಾಗೆಲ್ಲ ಟ್ರೈ ಮಾಡಿದ್ದೀರಾ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನಾನು ಫಸ್ಟ್ ಸ್ಟಾರ್ಟಿಂಗ್ ನನ್ನ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆಲ್ಲ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರ್ತಾಯಿಲ್ಲ ಅಂತ ಅಂದಿದ್ದೀರೋ ಅವರೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಏನೇ ನಾನು ವೀಡಿಯೋ ಹಾಕಿದ್ರು ಫಸ್ಟ್ ಅಪ್ಲಿಕೇಶನ್ ನಿಮಗೆ ಕೂಡ ಬರುತ್ತೆ. ಸೊ ಅಪ್ಪರ್ ಲಿಪ್ಸು ಯಾರಿಗೆಲ್ಲ ತುಂಬ ಅಪ್ಪರ್ ಲಿಪ್ಸು ಸುತ್ತಾಗಲಿ, ಲಿಪ್ಸು ಅಕ್ಕಪಕ್ಕ ಆಗಲಿ ತುಂಬ ಬ್ಲ್ಯಾಕ್ ಆಗಿರುತ್ತೆ, ಅದನ್ನು ಈಸಿಯಾಗಿ ಹೇಗೆ ನಮ್ಮ ಮನೆ ಮದ್ದು ಯೂಸ್ ಮಾಡಿ ರಿಮೂವ್ ಮಾಡೋ ಅಂತ ಹೇಳ್ಕೊಡ್ತೀನಿ. ಏನೆಲ್ಲ ಬೇಕು ಅಂತ ಕೂಡ ನೋಡ್ಕೊಬರೋಣ. ತುಂಬ ಜನ ಅದರಿಂದ ಸಫರ್ ಕೂಡ ಪಡ್ತಾಯಿದ್ದಾರೆ. ಸೊ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆ, ಆಮೇಲೆ 3-4 ಡ್ರಾಪ್ ಅಷ್ಟು ಕೊಕೊನಟ್ ಆಯಿಲು. ಇದಿಲ್ಲ ಅಂದರೆ ಆಯಿಲಿವ್ ಆಯಿಲ್ ಆದರೂ ಆಯಿತು, ಇಲ್ಲ ಆಲ್ಮಂಡ್ ಆದರೂ ಆಯಿತು. ಇವೆ 3ರಲ್ಲಿ ಯಾವುದಾದ್ರೂ ಒಂದು ಯಾವುದಿದೆ ಅದರಲ್ಲಿ. ಆಮೇಲೆ 3 ಡ್ರಾಪ್ ಅಷ್ಟು ಹನಿ, ಆಮೇಲೆ 1 ಚಿಟಿಕೆಯಷ್ಟು ಕಸ್ತೂರಿ ಅರಿಶಿನ. ನಾನು ಹಾಕೋದು ಕಸ್ತೂರಿ ಅರಿಶಿನ. ನೆಕ್ಸ್ಟು 1 ಸ್ಪೂನಷ್ಟು ಕಡಲೆ ಹಿಟ್ಟು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ಫಸ್ಟ್ ನಾವೇನೇ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಫೇಸ್ನ ವಾಶ್ ಮಾಡ್ಕೊಂಬರೋದು ತುಂಬ ಮುಖ್ಯ ಆಗುತ್ತೆ. ಫಸ್ಟ್ ಮುಖನ ನೀಟಾಗಿ ತೊಳ್ಕೊಂಬರಬೇಕು. ನೀವೇನು ರೆಗ್ಯುಲರಾಗಿ ಸೋಪ್ ಆದರೂ ಆಯಿತು, ಫೇಸ್ ವಾಶ್ ಆದರೂ ನೀವೇನು ಯೂಸ್ ಮಾಡ್ತೀರೋ ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಫೇಸ್ನ ವಾಶ್ ಮಾಡಿ. ವಾಶ್ ಎಲ್ಲ ಆದಮೇಲೆ, ಡ್ರೈ ಆದಮೇಲೆ ಈ ಥರ ನಾವೇನು ಪ್ಯಾಕ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ಅಪ್ಪರ್ ಲಿಪ್ಸು ಸೈಡು ಸುತ್ತ ನೀಟಾಗಿ ಹಚ್ಚಿಬಿಟ್ಟು ನೀಟಾಗಿ ಸರ್ಕಲ್ ಟೈಪಲ್ಲಿ ಮಸಾಜ್ ಮಾಡಬೇಕು. ಮಿನಿಮಮ್ ಅಂದರೂ ಒಂದು 10 ಮಿನಿಟ್ಸ್ ಅಂತೂ ನೀಟಾಗಿ ಮಸಾಜ್ ಮಾಡಬೇಕು. ಇದನ್ನು ನೀವು ಕೇಳ್ಬೋದು ಎಷ್ಟು ದಿನಕ್ಕೊಂದ್ಸಲ ಯೂಸ್ ಮಾಡ್ಬೋದು ಅಂತ ಹೇಳಿ. ನೀವು ವೀಕ್ಲಿ 1-2 ಟೈಮ್ಸ್ ಯೂಸ್ ಮಾಡ್ತಾ ಬಂದರೆ ಸಾಕು. ಅದೇನು ಓವರ್ ನೈಟ್ ಬಿಡಬೇಕು ಅಂತ ಏನಿಲ್ಲ. ನೀವು ಆರಾಮಾಗಿ ಒಂದು ಮಲಗೋಕ್ಕಿಂತ ಮುಂಚೆ, ಇಲ್ಲಾಂದರೆ ಬೆಳಗ್ಗೆ ಆದರೂ ಆಯಿತು, ನಿಮಗೆ ಅಂದರೆ ಮಾರ್ನಿಂಗ್ ಸೆಕ್ಷನ್, ನಿಮಗೆ ಯಾವಾಗ ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್ ನಿಮಗೆ ಯಾವಾಗ ಫ್ರೀ ಅನಿಸುತ್ತೋ ಆ ಟೈಮಲ್ಲಿ ಮಾಡ್ಕೊಂಬಿಟ್ಟು ನೀಟಾಗಿ ಮಸಾಜ್ ಮಾಡಿ ವಾಶ್ ಮಾಡ್ತಾ ಬಂದರೆ ಆದಷ್ಟು ತುಂಬ ಅಂದರೆ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬ ಜನಕ್ಕೆ ಈ ಥರ ಮನೆ ಮದ್ದು ಯೂಸ್ ಮಾಡೋಕ್ಕಾಗ್ತಾ ಇರಲ್ಲ, ಕ್ರೀಮು ಅದಿದು ಹೇಳಿ ಅಂತ ಹೇಳ್ತಾಯಿದ್ರಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವುದಾದ್ರು ಕ್ರೀಮ್ನ ಯೂಸ್ ಮಾಡಿ ನನಗೆ ಅದು ರಿಸಲ್ಟ್ ಸಿಕ್ತು ಅಂದರೆ, ನ್ಯಾಚುರಲಾಗಿ ಯಾವುದಾದ್ರು ಕ್ರೀಮ್ ರೆಡಿಯಾಗಿರೋದು ಅದರಿಂದ ನಂಗೆ ರಿಸಲ್ಟ್ ಸಿಕ್ತು ಅಂದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಾನು ಯಾವುದೇ ರೀತಿ ಕ್ರೀಮ್ನ ಯೂಸ್ ಮಾಡಿಲ್ಲ, ಮನೆ ಮದ್ದು ಯೂಸ್ ಮಾಡಿರೋದು. ಸೊ ಹಾಗಾಗಿ ಮನೆ ಮದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಯೂಸ್ ಮಾಡಿದೆ, ತುಂಬ ಚೆನ್ನಾಗಿ ರಿಸಲ್ಟ್. ನನಗೆ ಆಗಿರಲಿಲ್ಲ ಲಿಪ್ಸು ಸುತ್ತ ಬ್ಲ್ಯಾಕು, ಅಂದರೆ ಲಿಪ್ಸು ಅಕ್ಕಪಕ್ಕ ಒಂಚೂರು ಬ್ಲ್ಯಾಕ್ ಆಗಿತ್ತು. ಸೊ ಅದು ರಿಮೂವ್ ಆಯಿತು. ಮತ್ತು ಆಲ್ಮೋಸ್ಟ್ ನಾವು ಫೇಸ್ ಪ್ಯಾಕ್ ಅದು ಇದು ಹಾಕ್ತಾ ಇರ್ತೀವಲ್ಲ, ಸೊ ಅದು ಹಾಕೋದ್ರಿಂದನೂ ಕೂಡ ಎಲ್ಲೆಲ್ಲಿ ಬ್ಲ್ಯಾಕ್ ಆಗಿದೆಯಾ, ಪಿಗ್ಮೆಂಟೇಷನ್ ಆಗಿದೆ ಅದು ಕೂಡ ರಿಮೂವ್ ಆಗ್ತಾ ಇರುತ್ತೆ. ಮತ್ತು ಪಿಗ್ಮೆಂಟೇಷನು ಕೂಡ ಆಗಿರುತ್ತೆ ಒಬ್ಬೊಬ್ಬರಿಗೆ. ಅಪ್ಪರ್ ಲಿಪ್ಸ್ ಮೇಲೆ, ಅಕ್ಕಪಕ್ಕ ಮತ್ತು ಲಿಪ್ಸ್ ಅಕ್ಕಪಕ್ಕ ಮತ್ತು ಲಿಪ್ಸ್ ಕೆಳಗಡೆ ಅಲ್ಲಿ ಪಿಗ್ಮೆಂಟೇಷನ್ ಆಗಿರುತ್ತೆ, ಅದು ಕೂಡ ರಿಮೂವ್ ಆಗುತ್ತೆ ಇದರಲ್ಲಿ. 10 ಮಿನಿಟ್ಸ್ ಮಸಾಜ್ ಮಾಡಿದ್ಮೇಲೆ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಉಗುರು ಬೆಚ್ಚಗಿರೋದ್ರಲ್ಲಿ ವಾಶ್ ಮಾಡ್ಕೊಬನ್ನಿ. ಸೋಪ್ ಆರ್ ಫೇಸ್ ವಾಶ್ ನೀವು ಯಾವುದ್ರಲ್ಲಿ ವಾಶ್ ಮಾಡ್ತೀರೋ ಅದನ್ನು ವಾಶ್ ಮಾಡ್ಕೊಬನ್ನಿ. ಏಕೆಂದರೆ ಅಲ್ಲಿ ಆಯಿಲೆಲ್ಲ ಹಾಕಿರ್ತೀವಿ, ಸೊ ಆಯಿಲಿ ಫೀಲ್ ಆಗ್ತಿರುತ್ತೆ. ಸೊ ಹಾಗಾಗಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಫುಲ್ ಫೇಸ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಅಪ್ಪರ್ ಲಿಪ್ಸ್ ಮತ್ತು ಕೆಳಗಡೆ ಸುತ್ತ ಅಷ್ಟೇ ಹಚ್ಚಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಿ, ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡಬೇಕು ಅಂತ ಅಂದ್ಕೊಂಡಿನಿ. ಹಾಗೆ ಯಾವುದೆಲ್ಲ ಟಿಪ್ಸ್ ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕೆಳಗಡೆ ಹಾಕಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.